ಜೆಕೆ ಕನ್ನಡ ನ್ಯೂಸ್ ಸುದ್ದಿಗೆ ಎಚ್ಚೆತ್ತ ಅಧಿಕಾರಿಗಳು ನಿಯಮ ಬಾಹಿರ ಮೀನುಗಾರಿಕೆ ಮಾಡುತ್ತಿದ್ದ ಆಂಧ್ರ ಮೀನುಗಾರರ ಸ್ಥಳಾಂತರ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶಿರಬೂರ ಗ್ರಾಮದಲ್ಲಿ ಆಂಧ್ರ ಮೂಲದ ಮೀನುಗಾರರು ಅನಧಿಕೃತ ಮೀನುಗಾರಿಕೆ ಮಾಡುತ್ತಿರುವ ಬಗ್ಗೆ ಜೆಕೆ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ಶ್ರೀಶೈಲ ಎಸ್ ಗಂಗನಹಳ್ಳಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ವಿಜಯಪುರ ಇಲಾಖಾ ಸಿಬ್ಬಂದಿ ಹಾಗೂ ಬಬಲೇಶ್ವರ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಬಸವರಾಜ್ ಲೋಗಾವಿ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಆಂಧ್ರ ಮೂಲದ ಮೀನುಗಾರರನ್ನ ಸದರಿ ಸ್ಥಳದಿಂದ ಸ್ಥಳ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಯಿತು. ಸತತ 3-4 ದಿನಗಳವರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ಆಂಧ್ರ ಮೂಲದ ಮೀನುಗಾರರನ್ನು ಬಬಲೇಶ್ವರ ತಾಲೂಕಿನ ಶಿರಬೂರ ಗ್ರಾಮದಿಂದ ಸ್ಥಳ ತೆರವುಗೊಳಿಸಲಾಯಿತು. ಬಬಲಾದಿ ಗ್ರಾಮದ ಮೀನುಗಾರರಾದ ಇಮಾಮ್ ಸಾಬ್ ಮುಲ್ಲಾ, ಸುಭಾಷ್ ಮಂಡರ, ಮಲ್ಲಪ್ಪ ಗುಣದಾಳ, ಹನುಮಂತ ಗುಣದಾಳ, ಸತ್ಯಪ್ಪ ಮೇತ್ರಿ, ಗಂಗಾರಾಮ ಕಂಡೇಗೋಳ, ಚಿಕ್ಕಣ್ಣ ಮಂಡರ ಹಾಗೂ ಜೆಕೆ ನ್ಯೂಸ್ನ ಬಬಲೇಶ್ವರ ಹಾಗೂ ತಿಕೋಟ ತಾಲೂಕಿನ ವರದಿಗಾರರಾದ ಶಿವರುದ್ರ ಮಂಡಾರ ಈ ಕಾರ್ಯಾಚರಣೆಯಲ್ಲಿ ಸಹಕಾರ ನೀಡಿದರು. ಶಿವರುದ್ರ ಮಂಡಾರ, ಜೆಕೆ ನ್ಯೂಸ್ ಕನ್ನಡ, ಬಬಲೇಶ್ವರ್. ನನ್ನ ಹೆಸರು ಶ್ರೀಶೈಲ ಗಂಗನಹಳ್ಳಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ವಿಜಯಪುರ. ಹಾಂ ರೀ ಸರ್, ಈಗ ತೊಂದರೆ ಆದಂಥ ಕೆಲಸಕ್ಕೆ ನೀವೆಲ್ಲ ಸಹಾಯ ಮಾಡಿರಲ್ರಿ? ಹಾಂ ರೀ, ಎಲ್ಲ ಕರೆಕ್ಟ್ ಆಗೈತಿಲ್ಲ ರೀ? ಹಾಂ, ಕರೆಕ್ಟ್ ಆಗಿದೆ. ನಾನು ಇದರ ಬಗ್ಗೆ ಸ್ವಲ್ಪ ತಮಗೆ ಸವಿಸ್ತಾರವಾಗಿ ಹೇಳಲು ಬಯಸ್ತಾ ಇದ್ದೀನಿ. ಹೇಳಿ ಸರ್. ಆಂಧ್ರದ ಮೂಲದ ಮೀನುಗಾರರು ಕೃಷ್ಣಾ ನದಿ ಹಿಂಭಾಗ ನೀರಿನ ಪ್ರದೇಶವಾದ ಬಬಲಾದಿ ಗ್ರಾಮದ ಹತ್ತಿರ ಶ್ರೀಬೂರದಲ್ಲಿ ಸುಮಾರು 2-3 ತಿಂಗಳಿಂದ ಮೀನುಗಾರಿಕೆ ಚಟುವಟಿಕೆಗಳಲ್ಲಿ ಕಂಡುಬಂದು ನಮಗೆ ದಿನಾಂಕ 1/12/2025 ದೂರವಾಣಿ ಕರೆ ಬಂದಾಗ 3/12 ನಾನು ಈ ಸ್ಥಳೀಯ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಆ ಮೀನುಗಾರರ ದೃಶ್ಯವನ್ನು ಕಂಡು ಎಲ್ಲ ಛಾಯಾಚಿತ್ರ ತಗೊಂಡು ಸದರಿ ಮೀನುಗಾರರಿಗೆ, ಯಾಕಂದರೆ ತಾವು ಪರವಾನಗಿ ಇಲ್ಲ, 2-3 ದಿವಸಗಳಲ್ಲಿ ನಾವು ಮೀನುಗಾರಿಕೆ ಚಟುವಟಿಕೆಗಳನ್ನು ಟೋಟಲ್ ಬಂದ್ ಮಾಡಬೇಕು ಮತ್ತು ನಿರ್ಬಂಧ ಇದೆ. ಇದರಿಂದ ತಾವು ನಮ್ಮ ಸ್ಥಳೀಯ ಮೀನುಗಾರರಿಗೆ ತುಂಬ ತೊಂದರೆ ಆಗ್ತಾ ಇದೆ ಮತ್ತು ಸ್ಥಳೀಯ ಮೀನುಗಾರಗಳು ಮೀನು ಸಿಗದೆ ನಿರುದ್ಯೋಗವಾಗಿ ಇದು ಮಾಡ್ತಾ ಇದ್ದಾರೆ. ಅವರು ಭಾಳ ಸಂಕಷ್ಟದಲ್ಲಿದ್ದಾರೆ. ನಮ್ಮ ಮೀನುಗಾರಿಕೆ ಇಲಾಖೆ ಆಗಲಿ ಅಥವಾ ಮೀನುಗಾರರು ತುಂಬ ಸಂಕಷ್ಟದಲ್ಲಿ ಅವರನ್ನು ವಿನಂತಿಸಿ ಮಾಡಿಕೊಂಡು ಸ್ವಲ್ಪ ಕಾಲಾವಕಾಶಗಳು ಕೊಟ್ಟೇವೆ. ಆದರೆ ಅನಿವಾರ್ಯ ಕಾರಣ ಮತ್ತು ಕೆಲಸದ ಒತ್ತಡದಿಂದ ನಮ್ಮನ್ನು ಬೆಳಗಾವಿ ಚಳಿಗಾಲ ಅಧಿವೇಶನ ಕರ್ತವ್ಯಕ್ಕೆ ನಮಗೆ ಸುಮಾರು 8ನೇ ತಾರೀಕಿಂದ 20ನೇ ತಾರೀಕಿಗೆ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಇರುವಂಥ KDB ಸಭೆ ಮತ್ತು ಕೇಂದ್ರ ಕಚೇರಿಯಲ್ಲಿರುವ ಎಲ್ಲ ಇರೋದರಿಂದ ನಾವು ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇದಕ್ಕೆ ನಮ್ಮ ಮಾನ್ಯ ನಿರ್ದೇಶಕರು ಕೂಡ ಇದರ ಬಗ್ಗೆ ಒಂದು ತಂಡ ಮಾಡಿಕೊಂಡು ವರದಿ ಸಲ್ಲಿಸುವಂತ ಹೇಳಿ ದಿನಾಂಕ ನಮಗೆ 19/12 ನಮಗೆ ಕೇಂದ್ರ ಕಚೇರಿಯಿಂದ ಇದರ ಬಗ್ಗೆ ನಿರ್ದೇಶನ ಕೂಡ ಕೊಟ್ಟಿದ್ದರು. ಸೊ ಈ ವಿಷಯದಲ್ಲಿ ನಾನೊಂದು ತಮಗೆಲ್ಲ ಹೇಳಬೇಕಾಗಿಸ್ತಂದರೆ, ಈ ಸ್ಥಳೀಯ ಎಲ್ಲ ಮೀನುಗಾರರು ನನಗೆ ದೂರವಾಣಿ ಮಾಡಿಕೊಂಡು, ಸರ್ ತಾವು ಬಂದು ನಿಂತರೆ ಇದು ಸಾಧ್ಯ ಆಗುತ್ತೆ, ಇಲ್ಲಾರೆ ನಾವು ಮೀನುಗಾರರು ಮಣ್ಣು ಪಾಲಬೇಕಾಗುತ್ತೆ, ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ದೂರವಾಣಿ ಮೂಲಕ ಇಮಾಮ್ ಸಾಬ್ ಮುಲ್ಲಾ ಮತ್ತು ಮಲ್ಲಪ್ಪ ಗುಣದಾಳು ಮತ್ತು ಇನ್ನಿತರೆ ಸಂಘಟನೆಗಾರರು ಮತ್ತು ಇದಕ್ಕೆ ನಾನೊಂದು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಅಂತಂದರೆ, ಜಸ್ಟ್ ಕನ್ನಡ ನ್ಯೂಸು ಬಬಲೇಶ್ವರ ಮತ್ತು ತಿಕೋಟ ತಾಲೂಕಿನ ವರದಿಗಾರರ ಶಿವರುದ್ರ ಮಂಡರ್ ಅವರು ನಮ್ಮ ಜೊತೆ ಇದ್ದು 3-4 ದಿವಸಗಳಿಂದ ಈ ಕಾರ್ಯಾಚರಣೆಯನ್ನು ಮಾಡ್ತವೆ. ಪ್ರತಿ ಒಂದು ನಿಮಿಷದಲ್ಲಿ ನಮಗೆ ಸಹಕಾರ ಕೊಟ್ಟು ಈ ಆಂಧ್ರದ ಮೀನುಗಾರರನ್ನು ಇಲ್ಲಿಂದ ನಮ್ಮನ್ನು ಬೇರೆ ಜಾಗಕ್ಕೆ ಸ್ಥಳಾಂತರಕ್ಕೆ ಅನುಕೂಲ ಮಾಡಿದ್ದಕ್ಕೆ ನನ್ನ ಮೀನುಗಾರರ ಪರವಾಗಿ ಹಾಗೂ ಮೀನುಗಾರಿಕೆ ಇಲಾಖೆ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇದಿಷ್ಟಕ್ಕೆ ಮುಗಿದಿಲ್ಲ. ತಮ್ಮ ಜೆಕೆ ಕನ್ನಡ ನ್ಯೂಸ್ ಅವರು ನಮ್ಮ ಇಲಾಖೆಗೆ ಯಾವುದೇ ತೊಂದರೆಗಳು ಬಂದರೆ ಮತ್ತು ಇದಕ್ಕೂ ಮಾಡೋದಕ್ಕೂ ತಾವು ಎಲ್ಲ ಹೊತ್ತು ಸಹಕಾರ ಇರಬೇಕು. ನನ್ನ ಮೀನುಗಾರರ ಕಷ್ಟಗಳನ್ನು ಹೋಗ್ಕೊಟ್ಟು ಮೀನುಗಾರರಿಗೆ ಒಂದು ಇದು ಮಾಡಲಿಕ್ಕೆ ಬಂದಿದ್ದಕ್ಕೆ ನಾನು ಇನ್ನೊಂದು ಸಲ ಧನ್ಯವಾದಗಳನ್ನು. ಯಾವತ್ತೂ ತಮ್ಮ ಸಪೋರ್ಟು ಮತ್ತು ತಮ್ಮ ನಮ್ಮ ಇಲಾಖೆ ಜೊತೆ ನಮ್ಮ ಮೀನುಗಾರರು ಬೆನ್ನೆಲುಬಾಗಿ ನಿಂದಿರ್ತೀರಿ. ನಮ್ಮ ಮೀನುಗಾರರಿಗೆ ಬರುವ ದಿವಸಗಳಲ್ಲಿ ನಮ್ಮ ಮೀನುಗಾರರಿಗೆ ಒಂದು ತಾವು ಈಗ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಮತ್ತು ಅನುಕೂಲ ಮಾಡಿಕೊಟ್ಟಿದ್ರಿ ಅಂತ ನಮ್ಮ ಇಲಾಖೆ ಪರವಾಗಿ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಸ್ಥಳೀಯ ಕಾರ್ಯಾಚರಣೆ ಮಾಡಲಿಕ್ಕೆ ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳಾಗಲಿ, ಗ್ರಾಮಸ್ಥರಾಗಲಿ, ಪಕ್ಕದ ಜಮೀನಿನ ಮಾಲೀಕರಾಗಲಿ ಎಲ್ಲರೂ ಕೂಡ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ. 4-5 ದಿವಸದಿಂದ ಕಾರ್ಯಾಚರಣೆ ಮಾಡಿ ಇವತ್ತಿನ ದಿವಸ ಒಂದು ಅಂತಿಮ ಘಟ್ಟದಲ್ಲಿ ತಲುಪಿದ್ವಿ. ಇದಕ್ಕೆಲ್ಲ ನಾನು ಇನ್ನೊಂದು ಸಲ ಶಿವರುದ್ರಪ್ಪ
ಮಂಡರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಸ್ಥಳೀಯ ಮೀನುಗಾರರು ಎಲ್ಲರೂ ಕೂಡ ಸಹಕಾರ ಮಾಡಿದ್ದಕ್ಕೆ ಅವರಿಗೆ ಇನ್ನೊಂದು ಸಲ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಾಚರಣೆ ಇನ್ನೂ ಮಾಡಿ ಸಕ್ಸಸ್ ಆಗಲಿಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ನಾನು ಒಂದು ಅವರಿಂದ ಹೆಲ್ಪ್ ಆಗೈತ್ರಿ, ನಿಮ್ಮಿಂದನೂ ಹೆಲ್ಪ್ ಆಗೈತ್ರಿ. JK ನ್ಯೂಸಿಂದ ಅವರು ಸಾಹೇಬರು ಸ್ವಲ್ಪ ಅವರು ಮೀಟಿಂಗ್ದಿಂದ ತೊಂದರೆಯಿಂದ ಸಲುವಾಗಿ ಅಷ್ಟು ಸ್ವಲ್ಪ ಲೇಟ್ ಆತ್ರಿ. ಆದರೂ 3 ದಿವಸ ಬಂದ ಕಿಸಿಂದ ಅವ್ರು ಏನು ನಿದ್ದೆ ಮಾಡಲಾರ್ದನ ಊಟ ಮಾಡಲಾರ್ದನ ಭಾಳ ಕಷ್ಟಪಟ್ಟು ಕಿತ್ಸ್ಯಾರ್ರಿ ಅವ್ರಿಗೆ. ಆಯ್ತು, ನಿಮಗೆ ಅನುಕೂಲ ಆಗೈತಿಲ್ಲ JK ನ್ಯೂಸ್? ಅನುಕೂಲ ಆಗೈತ್ರಿ ಸರ್. ಆಯ್ತು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.